ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸತ್ಯ ಕನ್ನಡ ಟ್ರಾವೆಲರ್. ನನ್ನ ಒಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಇವತ್ತು ವಿಶೇಷ ಏನಪ್ಪ ಅಂದರೆ ಹಂಪಿ ಉತ್ಸವ 2025. ಸೊ ನಾವಿವತ್ತು ಹಂಪಿಗೆ ಬಂದಿದ್ದೀವಿ. ಹಂಪಿಗೆ ಬಂದು ನಾವು ಫಸ್ಟ್ ಪ್ಲೇಸ್ ನೋಡಿದೆ ವಿರೂಪಾಕ್ಷ ಟೆಂಪಲ್ಲು. ಸೊ ವಿರೂಪಾಕ್ಷ ಟೆಂಪಲ್ಲು ಹೇಗೆ ಏನು ಅಂತ ಇತಿಹಾಸ ಹೇಳೋಣ, ಬನ್ನಿ ಹೋಗೋಣ. ರಾಜಧಾನಿಯಾದ ಹಂಪಿಗೆ ಬಂದಿದ್ದೇವೆ. ಸೊ ಇವತ್ತು ಏನಪ್ಪ ವಿಶೇಷ ಅಂದರೆ 2025 ಹಂಪಿ ಮಹೋತ್ಸವ ಬೇರೆ. ಆಮೇಲೆ ಇದ್ರ ಬಗ್ಗೆ ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಕ್ರಿಸ್ತಕ 1336ರಲ್ಲಿ ಹರಿಹರ ಮತ್ತು ಬುಕ್ಕರಾಯರು ಇದನ್ನು ಸ್ಥಾಪನೆ ಮಾಡ್ತಾರೆ. ಆಮೇಲೆ ಇನ್ನೂ ವಿಶೇಷ ಏನಪ್ಪ ಅಂದರೆ ವಜ್ರ ವೈಭವದಿಂದ ಮೆರೆದ ಹಂಪಿ ನಮ್ಮ ಹಂಪಿ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ವಜ್ರ ವೈಡೂರ್ಯಗಳನ್ನ ಒಂದು ಬಳ್ಳದಿಂದ ಹಳಿದು ಮಾರ್ತಿದ್ರಂತೆ ಆಗಿನ ಕಾಲದಲ್ಲಿ. ಸೊ ಬನ್ನಿ ಹಾಗೆ ನಿಮಗೆ ಫುಲ್ ಎಕ್ಸ್ಪ್ಲೋರ್ ಮಾಡ್ತೀನಿ. ಇನ್ನು ವಿರೂಪಾಕ್ಷ ದೇವಸ್ಥಾನ ಸರಿಸುಮಾರು ಇದು 7ನೇ ಶತಮಾನದ ದೇವಸ್ಥಾನ. ಆಮೇಲೆ ಇದೊಂದು ಆವಾಗ ಒಂದು ಸಣ್ಣ ದೇವಸ್ಥಾನ ಅಂತ ಹೇಳ್ಬೋದು. ಯಾವಾಗ ವಿಜಯನಗರದ ಸಾಮ್ರಾಜ್ಯದವರು ನಾವು ಇದನ್ನ ಟೇಕ್ ಓವರ್ ಮಾಡ್ತಾರೋ, ಸೊ ಆವಾಗ ಒಂದು ಒಳ್ಳೆ ವೈಭವಶಾಲಿ ದೇವಸ್ಥಾನವಾಗಿ ಮಾಡ್ತಾರೆ. ಹಂಪಿ ಹಿಸ್ಟ್ರಿ ಬಗ್ಗೆ ಹೇಳ್ತಾ ಇದ್ದರೆ ಹೇಳ್ತಾನೇ ಇರಬೇಕು ಅನಿಸುತ್ತೆ. ಆಮೇಲೆ ಇನ್ನೂ ಒಂದು ಏನಪ್ಪ ಅಂದರೆ ನಮ್ಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತೀನಿ. ಇದು 14ನೇ ಶತಮಾನದಲ್ಲಿ ಹರಿಹರ ಮತ್ತು ಬುಕ್ಕರಾಯರು ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಸ್ಥಾಪಕರಾಗಿದ್ದರು ಆವಾಗ. ಮತ್ತು ಅದೇ ಆಡಳಿತದಲ್ಲಿ ಅವರು ಹಂಪಿನ ಒಂದು ಉನ್ನತಿ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಮಾಡ್ಕೋಬೋದು. ಇಲ್ಲಿ ಎಂಟ್ರೆನ್ಸಲ್ಲಿ ಆ್ಯಕ್ಚುಲಿ ದೇವಸ್ಥಾನ ಒಳಗಡೆ ಸ್ಲಿಪ್ಪರ್ಸ್ ಎಲ್ಲ ಅಲೋ ಇರಲ್ಲ, ನಿಮಗೂ ಗೊತ್ತಲ್ವ. ಆಮೇಲೆ ಇನ್ನು ನಮ್ಮ ಮುಂದೆ ಹೋಗ್ತಿದ್ದಾರೆ ಪಾಪ ಅಜ್ಜಿ ತಾತ ಅವರೆಲ್ಲ. ಅಂದರೆ ಆ ಬಿಸಿಲಿಗೆ ಆ ಕಲ್ಲು ಹೆಂಗೆ ಸುಟ್ಟಿರುತ್ತೆ ಗೊತ್ತಾ, ಕಾಲಿಟ್ರೇ ಸುಡಿಯುತ್ತೆ. ಸೊ ಆ ಥರ ಇರುತ್ತೆ. ಆದ್ರೂ ಅವರು ಆ ಮೂಡಲ್ಲಿ ಇರಲ್ಲ. ನಾವು ನೋಡ್ಬೇಕು, ದೇವಸ್ಥಾನ ನೋಡ್ಬೇಕು, ಚಲೋ ನಡ್ರಿ, ನಾವು ನೋಡೋದು ನಡ್ರಿ ಅಂತಾರೆ ಅವರು. ಸರಿ ಆಯ್ತು ನಡ್ರಿ ಅಮ್ಮ ಅಂತೇಳಿ. ಅಂದರೆ ಜನ ಯಾರೂ ಇರಲಿಲ್ಲ. ನನಗೆ ಅದೊಂದು ಖುಷಿ ಆಯಿತು. ಫ್ರೀಯಾಗಿ ಯಾವ ಥರ ವಿಡಿಯೋ ಬೇಕೋ ಆ ಥರ ವಿಡಿಯೋ ಮಾಡ್ಕೊಂಡು ಬರ್ಬೋದು. ಅದಕ್ಕೆ ನನಗೆ ಒಂಥರ ಚೆನ್ನಾಗಿತ್ತು ಹಂಪಿ. ಈ ಹಂಪಿಯಲ್ಲಿ ಏನಪ್ಪ ನೀವು ನೋಡ್ಬೋದಂದರೆ ನೀವು ವಿರೂಪಾಕ್ಷ ಟೆಂಪಲ್ ಅಂತಲ್ಲ, ನೀವು ಹಂಪಿಯಲ್ಲಿ ಪ್ರತಿಯೊಂದು ದೇವಸ್ಥಾನ ಹೋದ್ರೂ ಸೊ ನಿಮಗೊಂದು ಕಾಣಿಸುತ್ತೆ. ಅದು ಏನಪ್ಪ ಅಂದರೆ ಆ್ಯಕ್ಚುಲಿ ಹಿಸ್ಟಾರಿಕಲ್ ಪ್ಲೇಸ್ ಅಂತ ಯಾಕೆ ಹೇಳ್ತಾರೆ ಗೊತ್ತಾ. ಸೊ ನೋಡಿ, ಈ ಸ್ತಂಭಗಳಿದೆಯಲ್ಲ, ಸೊ ಇದೇ ಸ್ತಂಭಗಳ ಮೇಲೆ ಒಂದೊಂದು ರೂಪ ಕೆತ್ತನೆ ಮಾಡಿರ್ತಾರೆ. ಸೊ ಆ ರೂಪ ಒಂದೊಂದು ಹಿಸ್ಟ್ರಿ ಹೇಳುತ್ತೆ. ಸೊ ಅದಕ್ಕೆ ಹಂಪಿ ನೀವು ಯಾವುದೇ ದೇವಸ್ಥಾನ ಹೋಗಿ, ಸೊ ಇದೇ ಅಂತಲ್ಲ, ಬೇರೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನಿಮಗೆ ಒಂದೊಂದು ಹಿಸ್ಟ್ರಿ ಹೇಳುತ್ತೆ ಹಂಪಿ. ಸೊ ನನಗೆ ತುಂಬ ಇಷ್ಟ ಆಯಿತು ಹಂಪಿ ಕಂಡ್ರೆ. ಅಂದರೆ ಬಿಸಿಲು ಅಷ್ಟೇ, ಒಂದು ಒಳ್ಳೆ ಹಿಸ್ಟ್ರಿ ಅಂತಲೇ ಹೇಳ್ಬೋದು ಹಂಪಿ. ಆಮೇಲೆ ಇಲ್ಲಿ ನೀವು ಗಣೇಶನ ನೋಡ್ಬೋದು. ಆಮೇಲೆ ವಿವಿಧ ದೇವತೆಗಳನ್ನ ಕೆತ್ತನೆ ಮಾಡಿರೋ ಶಿಲ್ಪಕಲೆಗಳಿವೆ ಇಲ್ಲಿ, ಅದನ್ನು ನೋಡ್ಬೋದು ವಿರೂಪಾಕ್ಷ ಟೆಂಪಲಲ್ಲಿ. ನೋಡಿ, ನಮ್ಮ ನಂದೀಶ್ವರ ಸ್ವಾಮಿ ಮೇಲೆ ಕೂತ್ಕೊಂಡು ಆಂಜನೇಯ ಸ್ವಾಮಿ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಿದ್ದಾರಲ್ಲ. ಸೊ ಈ ವಿಡಿಯೋಗೆ ಸುಮಾರು ಹೊತ್ತು ಅಲ್ಲಿ ವೆಯ್ಟ್ ಮಾಡೋದಾಗಲಿಲ್ಲ, ಕೊನೆಗೂ ಸಿಕ್ತು ನಮಗೆ. ಸೊ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಇನ್ನು ಮುಂದೆ ಒಳ್ಳೆ ಕಂಟೆಂಟ್ ವೀಡಿಯೋಸ್ ಕೊಡ್ತಾನೆ ಇರ್ತೀನಿ. ಸೊ
ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.